ಈರುಳ್ಳಿ ಎಣ್ಣೆಗಾಯಿ ಸ್ಟಫ್ಡ್ ಆನಿಯನ್ ಕರಿ ಮಾಡೋದು ಹೇಗೆ ಅಂತ ನಾವು ಈ ದಿನದ ರೆಸಿಪಿಯಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಬೌಲಷ್ಟು ಕಡಲೆ ಬೀಜನ ಹುರ್ಕೊಳ್ಳೋಕೆ ಹಾಕ್ಕೊಂಡ್ಬಿಡ್ತೀನಿ. ಕಡಲೆ ಬೀಜ ಹುರಿಯೋವರೆಗೂ ನಾನು ಸ್ಟಫಿಂಗ್ ಮಾಡೋಕ್ಕೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತೀನಿ. 5 ಚಿಕ್ಕ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಈರುಳ್ಳಿ ತೊಗೊಳೋದು ಬೇಡ, ಇಲ್ಲಾಂದರೆ ಪೊದ್ರಾಗಿ ಒಗ್ಗರಣೆ ಹಾಕುವಾಗ ಎಲ್ಲ ಬಿಡಿ ಬಿಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ನಾನು ಈರುಳ್ಳಿನ ಸಿಪ್ಪೆ ತೆಗೆದು ಮಧ್ಯ 4 ಭಾಗ ಮಾಡಿ ಇಟ್ಕೊಳ್ತೀನಿ. ಉತ್ತರ ಕರ್ನಾಟಕದ ಕಡೆ ಎಣ್ಣೆಗಾಯಿ ಅಂದರೆ ತುಂಬ ಫೇಮಸ್ಸು. ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾರೆ, ಹೀರೆಕಾಯಿ ಎಣ್ಣೆಗಾಯಿ ಮಾಡ್ತಾರೆ, ಹಾಗೆ ಸೌತೆಕಾಯಿ ಎಣ್ಣೆಗಾಯಿ ಕೂಡ ಮಾಡ್ತಾರೆ, ಹಾಗೆ ಈರುಳ್ಳಿ ಎಣ್ಣೆಗಾಯಿ ಕೂಡ ಮಾಡ್ತಾರೆ. ಇವಾಗ ನಾನು ಇದನ್ನು ನೀಟಾಗಿ ಮಧ್ಯದ ಭಾಗನ ತೆಗೆದುಬಿಟ್ಟು ಈ ರೀತಿ 4 ಭಾಗ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಕೆಳಗಡೆವರೆಗೂ ಹೋಗಬೇಡಿ, ಇಲ್ಲಾಂದರೆ ಇದು ಬ್ರೇಕ್ ಆಗಿಬಿಡುತ್ತೆ, 4 ಪೀಸ್ ಆಗಿಬಿಡುತ್ತೆ ಅದು. ಇವಾಗ ಕಡಲೆ ಬೀಜ ಕೂಡ ಹುರಿದಿದೆ. ಚಟ್ಪಟ್ ಸೌಂಡ್ ಬಂದರೆ ಸಾಕು, ಇದು ನೀಟಾಗಿ ಹುರಿದಿದೆ ಅಂತ ಅರ್ಥ. ಇವಾಗ ನಾನು ಇದನ್ನು ತೆಗೆದುಬಿಟ್ಟು ಇದೇ ಬಾಣಲಿಗೆ ಅರ್ಧ ಬೌಲ್ನಷ್ಟು ಒಣ ಕೊಬ್ಬರಿನ ತಗೊಳ್ತೀನಿ. ಬಾಬುರಿ ಕೊಬ್ಬರಿ ಕೂಡ ಅಂತಾರೆ. ನೀವು ಎಷ್ಟು ಕಡಲೆ ಬೀಜನ ತೊಗೊಂಡಿರ್ತೀರೋ ಅದರ ಅರ್ಧದಷ್ಟು ಒಣ ಕೊಬ್ಬರಿನ ತಗೋಬೇಕು. 2 ಬೌಲ್ ತೊಗೊಂಡಿದ್ರೆ ಒಂದು ಬೌಲ್ ತೊಗೊಂಡಿದ್ರೆ ಅರ್ಧ ಬೌಲ್, ಆ ಥರ. ಇವಾಗ ಕೊಬ್ಬರಿನ ನಾನು ನೀಟಾಗಿ ಹುರ್ಕೋತೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ನೋಡಿ. ಇವಾಗ ಕಲರ್ ಚೇಂಜ್ ಆಗಿದೆ, ಇದನ್ನು ತೆಗೆದಿಟ್ಬಿಡ್ತೀನಿ. ಕೊಬ್ಬರಿ ಮತ್ತು ಕಡಲೆ ಬೀಜ ಸ್ವಲ್ಪ ತಣ್ಣಗಾಗಲಿ. ನೋಡಿ, ಇವಾಗ ತಣ್ಣಗಾಗಿರುವಂತಹ ಕೊಬ್ಬರಿ ಮತ್ತು ಕಡಲೆ ಬೀಜನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ನೀಟಾಗಿ ಪುಡಿ ಆಗಬೇಕಿದು. ಈ ರೀತಿ ನೀಟಾಗಿ ಪುಡಿ ಆಗಬೇಕು. ಇವಾಗ ನಾನು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಒಂದು 5 ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಟೇಬಲ್ ಸ್ಪೂನ್ ಆದರೆ ನೀವು 3 ಸ್ಪೂನ್ ತೊಗೊಂಡ್ರೆ ಸಾಕು. ಕಾದಿರೋ ಎಣ್ಣೆಗೆ ಸಾಸಿವೆ, ಹಾಗೆ ಜೀರಿಗೆ ಮತ್ತು ಕರಿಬೇವು ಮತ್ತು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಬೇಯಿಸ್ಕೊಂಡು ಬಿಡೋಣ, ಸ್ವಲ್ಪ ಗೋಲ್ಡನ್ ಕಲರ್ ಬಂದುಬಿಡಲಿ. ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಹಾಗೆ ಅರ್ಧ ಟೀ ಸ್ಪೂನ್ ಸಾಂಬಾರು ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಎರಡನ್ನೂ ಯೂಸ್ ಮಾಡ್ತಿದ್ದೀರಾ ಅಂತೀರಾ? ಎಣ್ಣೆಗಾಯಿ ಮಾಡುವಾಗ 2 ಮಸಾಲೆ, ಸಾಂಬಾರು ಮತ್ತು ಗರಂ 2 ಮಸಾಲೆನ ಹಾಕೊಳ್ಳೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ. 3 ಟೀ ಸ್ಪೂನ್ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರುವಂತಹ ಕಡಲೆ ಬೀಜ ಮತ್ತು ಕೊಬ್ಬರಿ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು 2 ಟೀ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡ್ಬಿಡ್ತೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟು. ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಹುಣಸೆ ಹಣ್ಣು ಹಾಕಿದ್ದೀವಿ ಅಂದರೆ ಇದಕ್ಕೆ ನಾವು ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲನ ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ರೆ ನಮ್ಮ ಫಿಲ್ಲಿಂಗ್ ಮಾಡೋವಂಥ ಸ್ಟಫ್ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾಗಲಿ, ಫಿಲ್ಲಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ನಾನು ಮಸಾಲೆನ ಈರುಳ್ಳಿ ಮಧ್ಯೆ ಹಾಕ್ಕೊಂಡು ನೀಟಾಗಿ ಫಿಲ್ಲಿಂಗ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಜೋರಾಗಿ ಒತ್ತಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಈರುಳ್ಳಿ ಬ್ರೇಕ್ ಆಗಿಬಿಡುತ್ತೆ. ಇವಾಗ ನಮ್ಮ ಫಿಲ್ಲಿಂಗ್ ರೆಡಿ ಆಗಿದೆ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿ ನಿಮಗೆ ಹೇಗೆ ಅನಿಸಿತು ಅಂತ.
ಇವಾಗ ನಾನು ಬಾಣಲಿಗೆ 4 ರಿಂದ 5 ಟೀ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆಗಾಯಿ ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನ ಯೂಸ್ ಮಾಡಬೇಕು. ಹೆಸರಲ್ಲೇ ಇದೆ ಎಣ್ಣೆಗಾಯಿ ಅಂತ. ಇವಾಗ ಸ್ಟಫ್ಡ್ ಈರುಳ್ಳಿನ ನಾನು ಎಣ್ಣೆಗೆ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿನ ಬೇಯಿಸ್ಕೊಂಡ್ಬಿಡೋಣ. ಕೇರ್ಫುಲ್ಲಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ, ಇಲ್ಲಾಂದರೆ ಈರುಳ್ಳಿ ಬ್ರೇಕ್ ಆಗಿಬಿಡುತ್ತೆ. ಬೇಯಿಸ್ಕೊಂಡಾದ್ಮೇಲೆ ನಮ್ಮದು ಮಸಾಲೆ ಉಳಿದಿತ್ತಲ್ವ ರೆಡಿ ಮಾಡಿ ಇಟ್ಕೊಂಡಿರೋದು, ಅದನ್ನು ಈ ರೀತಿ ಮೇಲೆ ಎಲ್ಲ ಹಾಕ್ಕೊಂಡ್ಬಿಡಬೇಕು. ಗ್ರೇವಿ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ 1 ಬೌಲಷ್ಟು ನೀರನ್ನು ಈ ರೀತಿ ಸೈಡಿಂದ ಹಾಕ್ಕೊಂಡ್ಬಿಡಿ. ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. 10 ನಿಮಿಷ ಆಗಿದೆ ನೋಡಿ. ಕಾಣಕ್ಕೂ ಎಷ್ಟು ಚೆನ್ನಾಗಿದೆ, ಹಾಗೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ, ನೀವು ಖಂಡಿತ ಟ್ರೈ ಮಾಡಿ ನೋಡ್ತೀರಾ. ನಮ್ಮ ಈರುಳ್ಳಿ ಎಣ್ಣೆಗಾಯಿ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಡ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಈರುಳ್ಳಿ ಎಣ್ಣೆಗಾಯಿ ಸವಿಯಲು ಸಿದ್ಧ. ಇನ್ನೇನು ಪ್ಲೇಟಿಗೆ ಹಾಕೊಂಡು ತಿನ್ನೋದೊಂದೇ ಬಾಕಿ. ನೋಡಿ, ಮಸಾಲೆದಾರ್ ಈರುಳ್ಳಿ ಎಣ್ಣೆಗಾಯಿ ಆನಿಯನ್ ಸ್ಟಫ್ಡ್ ಕರಿ ಈಸ್ ರೆಡಿ ಟು ಈಟ್. ಚಪಾತಿ ಜೊತೆಗೆ ಗಟ್ಟಿ ಮೊಸರು, ಇನ್ನೇನು ಬೇಕು ಅಲ್ವಾ? ಥ್ಯಾಂಕ್ ಯು.